ಒಂದು ಕಾಡಿನಲ್ಲಿ ಆನೆಯು ಎಲ್ಲ ಪ್ರಾಣಿಗಳನ್ನು ಹಿಂಗಿಸಿ ಸಂತೋಷ ಪಡುತ್ತಿತ್ತು. ತನ್ನ ಕೈಗೆ ಸಿಕ್ಕ ಪ್ರಾಣಿಗಳನ್ನು ಕೊಂದು ಆನಂದದಿಂದ ಗರ್ವದಿಂದ ಮೆರೆಯುತ್ತಿತ್ತು. ಇಂತಹ ಆನೆಯನ್ನು ಹೇಗಾದರೂ ಮಾಡಿ ತಕ್ಕ ಶಿಕ್ಷೆ ಕೊಡಬೇಕೆಂದು ನರಿಗಳು ತೀರ್ಮಾನ ತೆಗೆದುಕೊಂಡವು. ಕಾಡಿನ ಪ್ರಾಣಿಗಳು ಸಭೆ ಸೇರಿ ಒಂದು ಉಪಾಯವನ್ನು ಕಂಡುಹಿಡಿದವು. ನರಿ ಆನೆಯ ಬಳಿಗೆ ಹೋಗಿ, ಆನೆ, ನಮ್ಮ ರಾಜನು ಸತ್ತು ಹೋಗಿದ್ದಾನೆ, ಮುಂದೆ ನೀನೇ ನಮ್ಮ ರಾಜನಾಗಿರಬೇಕು ಎಂಬುದು ನಮ್ಮೆಲ್ಲರ ಆಸೆ. ನರಿಯ ಮಾತುಗಳನ್ನು ಕೇಳಿ ಆನೆಗೆ ಹೆಮ್ಮೆ ಎನಿಸಿತು. ಅದು ರಾಜನಾಗಲು ಒಪ್ಪಿಕೊಂಡಿತು. ಕೂಡಲೇ ಕಾಡಿನಲ್ಲಿ ಒಂದು ಹೊಂಡವನ್ನು ತೋಡಿ ಅದನ್ನು ಮೇಲಿನಿಂದ ಸೊಪ್ಪು ಸದೆಯಿಂದ ಮುಚ್ಚಿದವು. ಆನೆಯನ್ನು ತಾವು ಕರೆದ ಸ್ಥಳಕ್ಕೆ ಬರಲು ಹೇಳಿ ಅಲ್ಲಿಗೆ ಬಂದ ನಂತರ ಪಟ್ಟಾಭಿಷೇಕ ಮಾಡುವುದಾಗಿ ನರಿ ಹೇಳಿತು. ನರಿಯ ಮಾತಿಗೆ ಆನೆ ಗರ್ವದಿಂದ ನಡೆದು ಬಂತು. ಅಲ್ಲಿಂದ ಹೊಂಡದಲ್ಲಿ ಜಾರಿ ಬಿದ್ದಿತು. ಕೂಡಲೇ ಪ್ರಾಣಿಗಳು ಕೈಗೆ ಸಿಕ್ಕಿದ ಕಲ್ಲುಗಳನ್ನು ಎಸೆದು ಆನೆಯನ್ನು ಕೊಂದು ಹಾಕಿದವು. ನೀತಿ: ಉಪಾಯದಿಂದ ಎಂತಹ ಕಷ್ಟದಲ್ಲಿದ್ದರೂ ಸಹ ಹೊರಬರಬಹುದು.